students, now we discuss about the chapter simple equations. Already you learn about the some problems belongs to simple equations in earlier classes. Today we discuss about the remaining problems belongs to exercise 4.1. 1 to 5 problems, 5 main problems are already simplified. The next one, 6th main. Dear students, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಯಾವುದು 1 to 5 ಪ್ರಾಬ್ಲಮ್ಸ್ ಡಿಸ್ಕಷನ್ ಮಾಡಿದ್ದೀವಿ ಇನ್ ಎಕ್ಸಸೈಸ್ 4.1ನಲ್ಲಿ. ಈಗ ನಾವು 6th ಒನ್, ಸೆಟ್ ಅಪ್ ಆ್ಯನ್ ಈಕ್ವೇಷನ್ ಇನ್ ದ ಫಾಲೋಯಿಂಗ್ ಕೇಸಸ್. ಅಂದರೆ ಈಗ ನಾವೇನು ಮಾಡಬೇಕು, ಇವಿ ಫಾರ್ಮಿಂಗ್ an equation by using the following situation. ಇಲ್ಲೊಂದು ಫಾಲೋಯಿಂಗ್ ಸಿಚುಯೇಷನ್ ಕೊಟ್ಟಿದ್ದಾರೆ. ಈ ಸಿಚುಯೇಷನ್ನ ನಾವು ಓದ್ಕೊಂಡು ನಾವು ಈಕ್ವೇಷನ್ನ ಫಾರ್ಮ್ ಮಾಡಬೇಕು. ಫಸ್ಟ್ ಒನ್, Irfan says that he has 7 marbles. More than 5 times the marbles Parmit has. Irfan has 37 marbles. We take M to be the number of Parmit's marble. M is taken for Parmit marbles. ಇಲ್ಲಿ ಏನು ಕೊಟ್ಟಿದ್ದಾರೆ, ಇರ್ಫಾನ್ ಸೇಸ್ ದಟ್, ಇರ್ಫಾನ್ ಹೇಳ್ತಾನೆ ಏನಂತ, ಈ ಹ್ಯಾಸ್ 7 marbles ಮೋರ್ ದ್ಯಾನ್ 5 times ದ ಮಾರ್ಬಲ್ ಪರ್ಮಿಟ್ ಹ್ಯಾಸ್. ಅಂದರೆ ಪರ್ಮಿತ್ ಎಷ್ಟಿದಾವೋ ಅವನ ಹತ್ರ, ಪರ್ಮಿತ್ ಹತ್ರ ಎಷ್ಟಿದಾವೋ ಅಷ್ಟು ಮಾರ್ಬಲ್ಸ್ನ 5 times ಇದ್ದಾವೆ, ಅದಕ್ಕಿಂತ 7 marbles ಜಾಸ್ತಿ ಇದ್ದಾವೆ ಅಂತ ಇರ್ಫಾನ್ ಹೇಳ್ತಾನೆ. ಅಂದರೆ ನೋಡಿ ಇಲ್ಲಿ ಏನಂತ ತಗೋಬೇಕು, ದ ನಂಬರ್ ಆಫ್ ಮಾರ್ಬಲ್ಸ್ ಪರ್ಮಿತ್ ಹ್ಯಾಸ್, ಅವನ ಹತ್ರ ಎಷ್ಟಿದ್ದಾವೆ, ಎಮ್ ನಂಬರ್ ಆಫ್ ಮಾರ್ಬಲ್ಸ್ ಇದ್ದಾವೆ. ಈಗ ಇರ್ಫಾನ್ ಹತ್ರ ಎಷ್ಟಿದ್ದಾವೆ, ಇರ್ಫಾನ್ ಹತ್ರ 7 marbles ಮೋರ್ ದ್ಯಾನ್, ಅಂದರೆ 7 marbles ಜಾಸ್ತಿ ಇದ್ದಾವೆ. ಯಾವುದಕ್ಕಿಂತ 5 times ದ ಮಾರ್ಬಲ್ಸ್ ಪರ್ಮಿತ್ ಹ್ಯಾಸ್, ಅಂದರೆ 5 times ಪರ್ಮಿತ್ ಮಾರ್ಬಲ್ಸ್, ಅಂದರೆ ಪರ್ಮಿತ್ನ ಮಾರ್ಬಲ್ಸ್ಗಿಂತ 5 times ಜಾಸ್ತಿ ಇದೆ. ಅಂದರೆ 5 times ಪರ್ಮಿತ್ನ ಮಾರ್ಬಲ್ ಎಷ್ಟು, ಎಮ್ ಮೀನ್ಸ್ 7 + 5 times ಪರ್ಮಿತ್ marbles is equal to 37, because the Irfan has 37 marbles. ಇರ್ಫಾನ್ ಹತ್ರ ಎಷ್ಟಿದ್ದಾವೆ, 37 ಇದೆ. ಹಾಗಾದರೆ ಇದು ಈಕ್ವೇಷನ್ ಫಾರ್ಮಿಗೆ ಬಂತು. ಏನಂತ, 7 + 5m is equal to 37. This is the equation, the required equation. ಅಂದರೆ ಅವ್ರು ಕೇಳಿರೋಂಥ ಈಕ್ವೇಷನು ಇದನ್ನು ಹೇಗೆ ನಾವು ಸಾಲ್ವ್ ಮಾಡೋದು, ಇಲ್ಲಿ ಸಾಲ್ವ್ ಮಾಡೋದೇನು ಕೇಳಿಲ್ಲ, ಆದರೂ ನಾವು ಯಾವ ರೀತಿ ಸಾಲ್ವ್ ಮಾಡೋದಂದರೆ ನೋಡಿ, 7 + 5m is equal to 37. ಹಾಗಾದರೆ ಅವನ ಹತ್ರ ಪರ್ಮಿತ್ ಹತ್ರ ಎಷ್ಟಿದ್ದಾವೆ ಅಂತ ಕಂಡುಹಿಡಿಬೇಕು. ಅಂದರೆ ನೋಡಿ, ಈ ಈಕ್ವೇಷನಲ್ಲಿ ಒಂದೇ ಒಂದು ಅನ್ನೋನ್ ಇದೆ, ಅದೇ ಎಮ್. ಹಾಗಾದರೆ ಉಳಿದಿರೋವೆಲ್ಲ ನಂಬರ್ಸು, ನಾವೇನು ಮಾಡೋಣ, ಇವನ್ನ +7 ಇದೆ, ಆ +7 ಇದ್ದರೆ ಅದನ್ನು ಆ ಕಡೆಗೆ ಶಿಫ್ಟ್ ಮಾಡೋಣ. ಏನಾಯಿತು, 5m is equal to 37, +7 ಈ ಕಡೆ ಬಂದರೆ -7 ಆಯಿತು. ಏನೂ ಮಾಡಿಲ್ಲ, 5m ಏನಿದೆಯೋ ಅದನ್ನ ಹಾಗೆ ಬರ್ಕೊಂಡಿದ್ದೀನಿ, is equal to 37 ಹಾಗೆ ಬರ್ಕೊಂಡಿದ್ದೀನಿ, +7 ಇರೋದನ್ನ ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಇನ್ನು ಈ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, -7 ಆಗುತ್ತೆ. 5m is equal to 37 ಅಲ್ಲಿ 7 ಹೋದರೆ 30, 5 1s
5 6 therefore the number of marbles Parmit has is 6 marbles. ಅಂದರೆ ಪರ್ಮಿತ್ ಹತ್ರ ನಮ್ಮ 6 ಮಾರ್ಬಲ್ಸ್ ಇದ್ದಾವೆ. ಅವಾಗ ಏನಾಗುತ್ತೆ, 6ನ ನೀವು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಅದು ಈಕ್ವೇಷನ್ ಬರುತ್ತೆ ನೋಡಿ. ಬೇಕಾದರೆ ಪರ್ಮಿತ್ ಹತ್ರ 5 × 6 30, 5 6 30, 30 + 7 37. ಅಂದರೆ ನಮಗೆ ಪರ್ಮಿತ್ ಹತ್ರ 37 ಆಗ್ತವೆ. ಅಂದರೆ ಇದನ್ನು ಈಕ್ವೇಷನ್ನ ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ನೀಟಾಗಿ. ಯಾಕೆಂದರೆ ಇದು ಸ್ಟೇಟ್ಮೆಂಟಲ್ಲಿದೆ, ವರ್ಬಲ್ ಸ್ಟೇಟ್ಮೆಂಟಲ್ಲಿದ್ದದನ್ನ ನಾವು ಈಕ್ವೇಷನ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾದಾಗ ಯಾವುದಾದ್ರೂ ಒಂದನ್ನು ನಾವು ಫಿಕ್ಸ್ಡ್ ಇಟ್ಕೋಬೇಕಾಗುತ್ತೆ. ಈಗ ಅವರೇ ಕೊಟ್ಟಿದ್ದಾರೆ ಪರ್ಮಿತ್ಗಿಂತ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪರ್ಮಿತ್ನ ಮಾರ್ಬಲ್ಸ್ಗಿಂತ ಇರ್ಫಾನ್ ನಾವು 5 ಟೈಮ್ಸ್ ಇದೆ, ಜೊತೆಗೆ 7 ಮಾರ್ಬಲ್ಸ್ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಅವಾಗ ನಾವು ಮಾಡೋಣ, ಇರ್ಫಾನ್ನ ಹಾಗೆ ಇಟ್ಕೊಂಡು ಪರ್ಮಿತ್ಗಿನ್ನ ಫಸ್ಟ್ ತೊಗೊಂಡ್ಬಿಡೋಣ. ಪರ್ಮಿತ್ತು ಎಮ್ ಅಂತ ತೊಗೋತೀವಿ. ಅವಾಗೇನಾಯಿತು, 5 ಟೈಮ್ಸ್ ಎಮ್ + 7 ಅಂದರೆ ಆ ಇರ್ಫಾನ್ದು ಎಮ್ಮಲ್ಲೇ ಬರುತ್ತೆ. ಅಂದರೆ ಅವನದು ಪರ್ಮಿತ್ತು ಮತ್ತು ಅವನಿಗೂ ಇರೋವಂಥ ಕಂಪ್ಯಾರಿಸನ್ ಬಂದೋಗ್ಬಿಡುತ್ತೆ. ಅವಾಗ ನಾವು ಈಸಿಯಾಗಿ ಈಕ್ವೇಷನ್ನ ಸಾಲ್ವ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ 6th main second question. Lakshmi's father is 49 years old. 49 years old. And he is 4 years older than, he is 4 years older than 3 times Lakshmi's age. 3 times Lakshmi's age. ಅಂದರೆ ಲಕ್ಷ್ಮಿ ಏಜಿಗಿಂತ 3 ಟೈಮ್ಸ್ ಜಾಸ್ತಿ ಇದೆ. ಅಂದರೆ 3 ಟೈಮ್ಸ್ ಲಕ್ಷ್ಮಿ ಏಜ್ಗಿಂತ 4 ಇಯರ್ಸ್ ಜಾಸ್ತಿ ಇದೆ ಅಂತ. ಈಗ ಟೇಕ್ ಲಕ್ಷ್ಮೀಸ್ ಏಜ್ ಈಸ್ ಟೇಕನ್ ಆ್ಯಸ್ ವೈ ಇಯರ್ಸ್. ಇದರಲ್ಲಿ ಏನಂತ ತಗೋಬೇಕು, ಲಕ್ಷ್ಮೀಸ್ ಏಜ್ನ ವೈ ಇಯರ್ಸ್ ಅಂತ ತಗೋಬೇಕು. ಈಗ ನೋಡಿ, ಕೊಟ್ಟಿರೋ ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಲಕ್ಷ್ಮೀಸ್ ಫಾದರ್ ಏಜ್ನ ಏನಂತ ಕೊಟ್ಟಿದ್ದಾರೆ, 49 ಇಯರ್ಸ್. ಅಂದರೆ ಲಕ್ಷ್ಮಿಯವರ ತಂದೆ 49 ಇಯರ್ಸ್ ಇದ್ದಾರೆ. ಅಂದರೆ ದ ಲಕ್ಷ್ಮೀಸ್ ಫಾದರ್ ಏಜ್ ಏಜ್ ಈಸ್ 49 ಇಯರ್ಸ್. ಆದರೆ ಅವ್ರು ಏನು ಕೊಟ್ಟಿದ್ದಾರೆ, ಈಸ್ ಅಂದರೆ ಅವ್ರ ಫಾದರು 4 ಇಯರ್ಸ್ ಓಲ್ಡರ್ ದ್ಯಾನ್, ಅಂದರೆ 4 ವರ್ಷ ದೊಡ್ಡವರು. ಯಾರಿಗಿಂತ, ಲಕ್ಷ್ಮಿ ಏಜ್ನ 3 ಟೈಮ್ಸ್ಗಿಂತ. 3 ಟೈಮ್ಸ್ ಲಕ್ಷ್ಮಿ ಏಜ್. 3 ಟೈಮ್ಸ್ ಲಕ್ಷ್ಮಿ ಏಜ್ ಅಂದಾಗ 3 ಇಂಟು ಲಕ್ಷ್ಮೀಸ್ ಏಜ್ ಅಂತ ತಗೋಬೇಕಾಗುತ್ತೆ. 4 + ಅಂದರೆ 4 ಇಯರ್ಸ್ ಓಲ್ಡರ್. 3 ಟೈಮ್ಸ್ ಮಾಡಿದ ಮೇಲೆ ನಾವು 4 ವರ್ಷ, ಅವರು ಅದಕ್ಕಿಂತ 4 ವರ್ಷ ದೊಡ್ಡವರು ಅಂತ ಇದ್ದಾಗ ನಾವೇನು ಮಾಡಬೇಕು, ಮೋರ್ ದ್ಯಾನ್ ಅಂತ ಇದ್ದರೆ ಕೂಡಬೇಕು, 3 ಟೈಮ್ಸ್ ಅಂತ ಇದ್ದರೆ ಗುಣಿಸ್ಬೇಕು. ನೋಡಿ, 4 + 3 ಟೈಮ್ಸ್ ಲಕ್ಷ್ಮಿ ಏಜ್, ಅದನ್ನು ಈಕ್ವೇಷನ್ ಫಾರ್ಮಿಗಾದರೆ 3 ಇಂಟು ಲಕ್ಷ್ಮಿ ಏಜ್ ಏನು ಕೊಟ್ಟಿದ್ದಾರೆ, ವೈ ಇಯರ್ಸ್ ಅಂತ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. 3 ಇಂಟು ವೈ, 4 + 3y. ಆಲ್ರೆಡಿ ಲಕ್ಷ್ಮಿನ ಫಾದರ್ ಏಜ್ ಎಷ್ಟಿದೆ, 49 ಇಯರ್ಸು. ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೋಡಿ, ನಮಗೆ ಒಂದು ಈಕ್ವೇಷನ್ನು ಬಂತು. ಲಕ್ಷ್ಮಿ ಫಾದರ್ ಏಜು 49 ಇಯರ್ಸು. ಆದರೆ ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ, ಲಕ್ಷ್ಮಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಏಜ್ನ 3 ಟೈಮ್ಸ್ ಮಾಡಿ ಅದಕ್ಕೆ 4 ಇಯರ್ಸ್ ಜಾಸ್ತಿ ಮಾಡಿದಾಗ ಆ ಫಾದರ್ ಏಜ್ ಬರ್ತಾ ಇದೆ, ಅವರ ತಂದೆ ಏಜ್ ಬರ್ತಾ ಇದೆ. ಹಾಗಾಗಿ 4 + 3y = 49. ಹಾಗಾದರೆ ಲಕ್ಷ್ಮಿನ ಏಜ್ ಏನಿರ್ಬೋದು, ಇದನ್ನು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ನೋಡಿ, 3y + 4 = 49. ಇದು ಈಕ್ವೇಷನ್ನು. ಇದನ್ನು ನಾವು ಬರ್ಕೊಳ್ಳೋಣ. 3y + 4 = 49. ನಾನು ಹೇಳಿದ್ದೀನಿ 3y, ವೈನ ಪಕ್ಕ ಏನಿರುತ್ತೋ ಅದನ್ನೆಲ್ಲ ಹಾಗೆ ಇಟ್ಕೋಬೇಕು. 3y ಹಾಗೆ ಇಟ್ಕೊಂಡಿದ್ದೀನಿ. ಈ +4ನ ಏನು ಮಾಡ್ಕೊಂಡಿದ್ದೀನಿ, ಈ ಕಡೆ ಹಾಕ್ತೀನಿ. ಅವಾಗೇನಾಗುತ್ತೆ, -4 ಆಗುತ್ತೆ. ನೋಡಿ, ಇದನ್ನ ತೆಗೆದುಬಿಡ್ತೀನಿ, ಇದನ್ನ ತೆಗೆದುಬಿಡ್ತೀನಿ. = 49 ಐತೆ, ಹಾಗೆ ಬರ್ಕೋತೀನಿ. ಇಲ್ಲಿ -4
E+4 ಈ ಕಡೆಗೆ ಬಂದಿದೆ ಅಷ್ಟೇ, ಅದೇನೂ ಆಗಿಲ್ಲ. ಇಲ್ಲಿರೋದು ಆ ಕಡೆಗೆ ಬಂದಾಗ ಆವಾಗ 49 - 4. 49 4 ಹೋದರೆ 45. 3 ಟೈಮ್ಸ್ y, 3 1s 3 15s. ಬೇಕಾದರೆ ಹಿಂಗೂ ಬರ್ಕೋಬೋದು. y = 45. ಇಲ್ಲಿ ಇಂಟು ಇದ್ದರೆ ಇದೇನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 3 1s 3 15s. Therefore y = 15 years. ಅಂದರೆ ದ ಲಕ್ಷ್ಮೀಸ್ ಏಜ್ ಈಸ್ 15 years, ಅವರ್ ಫಾದರ್ ಏಜ್ ಈಸ್ 49 years. ಈ ರೀತಿ ನಾವು ಅವರ ಏಜ್ನ ಕಂಡುಹಿಡಿಬೋದು. ಈಕ್ವೇಷನ್ ಈ ರೀತಿ ಸಾಲ್ವ್ ಮಾಡಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ನಿಮಗೆ ಈಕ್ವೇಷನ್ ಸಾಲ್ವ್ ಮಾಡೋದು ಹೇಗೆ ಅಂತ ಕೇಳಿಲ್ಲ, ಆದರೆ ಅದನ್ನ ಈಕ್ವೇಷನ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. ದ ಟೀಚರ್ tells the class that the highest marks obtained by a student in her class is twice the lowest marks plus 7. The highest score is 87. Take the lowest score is taken as small l. ಇದೇನಂತ ಕೊಟ್ಟಿದ್ದಾರೆ, ದ ಟೀಚರ್ ಟೆಲ್ಸ್ ದ ಕ್ಲಾಸ್ ದಟ್ ದ ಹೈಯೆಸ್ಟ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ಎ ಸ್ಟೂಡೆಂಟ್ ಇನ್ ಅವರ್ ಕ್ಲಾಸ್. ಒಂದು ಕ್ಲಾಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋಂಥ ಸ್ಟೂಡೆಂಟ್ ಅವನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂದರೆ, ಅವನು ಲೋಯೆಸ್ಟ್ ಮಾರ್ಕ್ಸ್ನ ಟ್ವೈಸ್, ಅಂದರೆ ಆ ಕ್ಲಾಸಲ್ಲೇ ಲೋಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾರಲ್ಲ ಅವರ ಟ್ವೈಸ್ ಅಂದರೆ 2 ಟೈಮ್ಸ್ ಮಾಡಿಬಿಟ್ಟು ಅದಕ್ಕೆ +7, ಅಂದರೆ ಅವ್ರಿಗಿಂತ 7 ಮಾರ್ಕ್ಸು ಜಾಸ್ತಿ ಇದೆ ಅಂತ ಅವರು ಟೀಚರ್ ಹೇಳ್ತಾ ಇದ್ದಾರೆ. ಹಾಗಾದರೆ ಹೈಯೆಸ್ಟ್ ಸ್ಕೋರ್ ಕೊಟ್ಬಿಟ್ಟಿದ್ದಾರೆ 87. ಹಾಗಾದರೆ ಲೋಯೆಸ್ಟ್ ಸ್ಕೋರ್ ಎಷ್ಟು ಅಂದರೆ, ಲೋಯೆಸ್ಟ್ ಸ್ಕೋರ್ನ ಎಲ್ ಅಂತ ತೊಗೊಂಡು ಒಂದು ಈಕ್ವೇಷನ್ನ ಫಾರ್ಮ್ ಮಾಡಬೇಕು. ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಲೋಯೆಸ್ಟ್ ಸ್ಕೋರ್ ಈಸ್ ಎಲ್. ಈಗ ಹೈಯೆಸ್ಟ್ ಸ್ಕೋರು ನಿಮಗೆ ಗೊತ್ತಾಯಿದೆ 87. ಈಗ ಹೈಯೆಸ್ಟ್ ಸ್ಕೋರ್ ಅಂದರೆ ಅವನೇನು ಮಾಡಿದ್ದಾನೆ, ಟ್ವೈಸ್ ದ ಲೋಯೆಸ್ಟ್ ಮಾರ್ಕ್ಸ್. ಲೋಯೆಸ್ಟ್ ಸ್ಕೋರ್ ಅಥವಾ ಲೋಯೆಸ್ಟ್ ಮಾರ್ಕ್ಸ್ ಯಾರು ತೆಗ್ದಿದ್ದಾರೋ ಅವ್ರಿಗಿಂತ ಟ್ವೈಸ್ 2 ಟೈಮ್ಸ್ ದ ಲೋಯೆಸ್ಟ್ ಮಾರ್ಕ್ಸ್ +7. +7 ಅಂದರೆ ಮೋರ್ ದ್ಯಾನ್ 7 ಅಂದರೂ ಒಂದೇ, +7 ಅಂತ ಕೊಟ್ಟಿದ್ರು ಅದೇ ಥರ +7 ಅಂತ ಹಾಕೋಬೇಕು. 2 ಇಂಟು ಲೋಯೆಸ್ಟ್ ಮಾರ್ಕ್ನ ಏನಂತ ತೊಗೋಬೇಕು, ಎಲ್ ಅಂತ ತೊಗೋಬೇಕು, +7. ನೋಡಿ ಇದು ಒಂದು ಈಕ್ವೇಷನ್ ಫಾರ್ಮು ಆಯಿತು. ಇದನ್ನೇ ನಾವು ಉಲ್ಟಾ ಬರಿತೀವಿ, ಯಾಕೆಂದರೆ ನಮ್ಗೆ ಯಾವಾಗಲೂ ಫಸ್ಟು ಅನ್ನೋನ್ ನಂಬರ್ಸ್ ಇರಬೇಕು, ನೆಕ್ಸ್ಟ್ ಲಾಸ್ಟಿಗೆ ನಮಗೆ ನಂಬರ್ಸ್ ಇರಬೇಕು. ಹಾಗಾಗಿ ಈ ಥರ ಈಕ್ವೇಷನ್ನ ಫಾರ್ಮ್ ಮಾಡ್ತೀವಿ. ಹಾಗಾದರೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು, 2l + 7 = 87. ಈಗ ನೋಡಿ ನಾನೇನು ಹೇಳಿದ್ದೀನಿ, 2lನ ಹಾಗೆ ಇಟ್ಕೋಬೇಕು, +7ನ ಈ ಕಡೆಗೆ ಶಿಫ್ಟ್ ಮಾಡಿ, ಆವಾಗ ಏನಾಗುತ್ತೆ, ಇದು -7 ಆಗುತ್ತೆ. +7 ಇಲ್ಲ, ಈಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ 87 ಹಾಗೆ ಬರ್ಕೋತೀನಿ, ಇಲ್ಲಿರೋದು ಇಲ್ಲಿಗೆ ಹೋಗಿರುತ್ತೆ ಅಂದರೆ -7 ಬರ್ಕೋತೀವಿ. ಆವಾಗ 87ಅಲ್ಲಿ 7 ಹೋದರೆ ಎಷ್ಟಾಯಿತು, 80. 2 ಟೈಮ್ಸ್ l = 80. ನಾನು ಹೇಳಿದ್ದೀನಿ, ನೀವು ಹಿಂಗೇನೂ ಕ್ಯಾನ್ಸಲ್ ಮಾಡ್ಬೋದು, ಯಾಕೆಂದರೆ ಇಂಟು ಇದೆ, ಹಾಗೇ ಮಾಡ್ಕೋಬೋದು. ಆದರೆ ನೀವು ಇನ್ನೊಂದು ಸ್ಟೆಪ್ ಬರಿತೀವಿ ಅಂದರೆ 80 ಹಾಗೆ ಬರ್ಕೊಳ್ಳಿ. ಇಲ್ಲಿ ಇಂಟು ಇರೋದು ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇಂಟು ಇದ್ದರೆ ಡಿವೈಡ್ ಆಗುತ್ತೆ, ಡಿವೈಡ್ ಇದ್ದರೆ ಇಂಟು ಆಗುತ್ತೆ. ಈಗ ಇಂಟು ಇರೋದ್ರಿಂದ 2 ಇರೋದು ಇಲ್ಲಿ ಕೆಳಗಡೆ ಬರುತ್ತೆ ಡಿನಾಮಿನೇಟರ್ಗೆ. 2 1s 2 40s ಅಂದರೆ ಎಲ್ ವ್ಯಾಲ್ಯೂ ಏನು, 40. ದ ಲೋಯೆಸ್ಟ್ ಮಾರ್ಕ್ಸ್ ಈಸ್ 40, ದ ಹೈಯೆಸ್ಟ್ ಮಾರ್ಕ್ಸ್ ಈಸ್ 87. ಬೇಕಾದರೆ ಇದನ್ನು ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೇಮ್ ಬರಬೇಕು. ನೋಡಿ 2 ಟೈಮ್ಸ್ ಎಲ್ ಅಂದರೆ 2 ಇಂಟು 40, 42s 80, 80 + 7 87 ಬರ್ತಾಯಿದೆ. ಅಂದರೆ
ಹೈಯೆಸ್ಟ್ ಸ್ಕೋರ್ ಏನಿದೆಯೇ ಅದು 2 ಟೈಮ್ಸ್ ದ ಲೋಯೆಸ್ಟ್ ಮಾರ್ಕ್ಸ್ ಪ್ಲಸ್ 7ಗೆ ಸಮನಾಗಿದೆ ಅನ್ನೋದು ಇದರ ಈಕ್ವೇಷನ್. ಹೀಗೆ ಈ ರೀತಿ ನಾವು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಈಕ್ವೇಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಬಟ್ ಇಲ್ಲಿ ಸಾಲ್ವ್ ಹೇಗೆ ಮಾಡೋದು ಅಂತ ಕೇಳಿಲ್ಲ ಅಷ್ಟೇ. ನೆಕ್ಸ್ಟ್ 4th ಕ್ವಶನ್. In an isosceles triangle, the vertex angle is twice either base angle. Let the base angle be B in degrees. The base angle be B in degrees. ನೋಡಿ, ಇನ್ ಆ್ಯನ್ ಐಸಾಸಲಸ್ ಟ್ರಯಾಂಗಲ್. ಇಲ್ಲಿ ಐಸಾಸಲಸ್ ಟ್ರಯಾಂಗಲ್ ಏನು? ಐಸಾಸಲಸ್ ಅಂದರೆ ಏನು? ದ ಟೂ ಸೈಡ್ಸ್ ಆರ್ ಈಕ್ವಲ್. ನೋಡಿ, ಈ ಸೈಡು ಈಕ್ವಲ್ ಇದೆ. ಈ ಥರ ಇದ್ದರೆ ಅದನ್ನು ನಾವು ಐಸಾಸಲಸ್ ಅಂತ ಕರಿತೀವಿ. ಅದಾದರೂ 2 ಸೈಡ್ಸ್. ದ 2 sides ಆಫ್ ಎನಿ ಟ್ರಯಾಂಗಲ್ ಆರ್ ಈಕ್ವಲ್, ದೆನ್ ಇಟ್ ಈಸ್ ಕಾಲ್ಡ್ ಐಸಾಸಲಸ್. ಐಸಾಸಲಸ್ ಅಂದರೆ 2 sides ಆರ್ ಈಕ್ವಲ್. ದ ವರ್ಟೆಕ್ಸ್ ಆ್ಯಂಗಲ್ ಅಂದರೆ ಇದೇ ವರ್ಟೆಕ್ಸ್. ಇವೆರಡೂ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾವಲ್ವ, ಅದಕ್ಕೆ ಅದು ನಾವು ವರ್ಟೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಆ ವರ್ಟೆಕ್ಸ್ ಆ್ಯಂಗಲ್ಲು ನೋಡಿ ತಗೊಳ್ಳೋಣ. ABC ಅನ್ನೋದು ಒಂದು ಟ್ರಯಾಂಗಲ್ ಅಂತ ತಗೊಂಡ್ರೆ ಅವ್ರು ಏನು ಕೊಟ್ಟಿದ್ದಾರೆ? ಇನ್ ಆ್ಯನ್ ಐಸಾಸಲಸ್ ಟ್ರಯಾಂಗಲ್ ದ ವರ್ಟೆಕ್ಸ್ ಆ್ಯಂಗಲ್ ಅಂದರೆ ಆ್ಯಂಗಲ್ ಎ. ಇಲ್ಲೇನಿದೆ? ದ ವರ್ಟೆಕ್ಸ್ ಆ್ಯಂಗಲ್ ಎ ಇದೆ ಅಲ್ವಾ. ಇದು ಏನಕ್ಕೆ ಸಮ ಅಂದರೆ ಟ್ವೈಸ್ ಐದರ್ ಬೇಸ್ ಆ್ಯಂಗಲ್, ಅಂದರೆ 2 times ದ ಬೇಸ್ ಆ್ಯಂಗಲ್. ಐದರ್ ಬೇಸ್ ಆ್ಯಂಗಲ್ ಅಂದರೆ ನೋಡಿ ಇಲ್ಲಿ ಇವೆರಡು ಯಾವುದು? ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ. ಇವೆರಡೂ ಬೇಸ್ ಆ್ಯಂಗಲ್ಸ್. ಇವೆರಡರ ಟ್ವೈಸು ಬೇಸ್ ಆ್ಯಂಗಲ್. ಇವೆರಡು ಅಂದಾಗ ನಮಗೆ ನೋಡಿ ಬಿ ಪ್ಲಸ್ ಸಿ ಅಂದರೆ ಎಷ್ಟು? ಬೇಸ್ ಆ್ಯಂಗಲ್ ಬಿ ಇನ್ ಡಿಗ್ರೀಸು. ಆ ಬೇಸ್ ಆ್ಯಂಗಲ್ನ ಏನಂತ ಕೊಟ್ಟಿದ್ದಾರೆ ಅವರು? ಬಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಆವಾಗ ಬಿ ಪ್ಲಸ್ ಸಿ ಅಂದರೆ ನೋಡಿ ಈಗ ಏನಾಗುತ್ತೆ ಅಂದರೆ ಈಗ 3 ಆ್ಯಡ್ ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ, ಇವು 3 ಕೂಡಿದರೆ 180 ಬರುತ್ತೆ. ನೋಡಿ ಬಿ ಪ್ಲಸ್ ಸಿ, ಎ ಅಂದರೆ ಏನು ಬಂತು? 180 ಮೈನಸ್ ಬಿ ಪ್ಲಸ್ ಸಿ ಅನ್ನಂಗಾಗುತ್ತೆ. ಓಕೆ, ಆ ಬೇಸ್ ಆ್ಯಂಗಲ್ನ ಏನಂತ ಕೊಟ್ಟಿದ್ದಾರೆ? ಬಿ ಅಂತ ಕೊಟ್ಟಿದ್ದಾರೆ. ಆವಾಗ ನಾವೇನು ಮಾಡೋದು? ಬೇಸ್ ಆ್ಯಂಗಲ್ನ ಬಿ ಅಂತ ತಗೊಂಡ್ರೆ ಬಿ ಪ್ಲಸ್ ಬಿ 2b ಆಗುತ್ತೆ. ಅಂದರೆ 180 ಮೈನಸ್ ಬಿ ಈಸ್ ಈಕ್ವಲ್ ಟು 2 times ಬಿ. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 180 ಡಿಗ್ರಿ. ಎರಡು ಕೂಡಿದರೆ ನಮಗೆ 180 ಬರುತ್ತೆ. ಬೇಸ್ ಆ್ಯಂಗಲ್ ಅಂದರೆ ಇದು ಬಿನೇ ಇದು ಬಿನೇ. ಅವಾಗೇನಾಯಿತು? ಬಿ ಪ್ಲಸ್ ಬಿ ಏನಾಯಿತು? 2 times ಬಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 180 ಮೈನಸ್ ಬಿ ಮೈನಸ್ ಬಿ ಅಂದರೆ 180 ಮೈನಸ್ 2b ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ ಅಂದರೆ 180 ಮೈನಸ್ 2b
is equal to 2v ಅಂತ ಬರ್ಕೊಂಡ್ರೆ ಇಲ್ಲಿ ಅಂದರೆ ಟ್ವೈಸ್ ದ ಐದರ್ ಬೇಸ್ ಆ್ಯಂಗಲ್, ಯಾವುದಾದ್ರೂ ಒಂದು ಅಂದರೆ ಬೇಸ್ ಆ್ಯಂಗಲ್ನ ಟ್ವೈಸ್ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಅಂದರೆ ಆ್ಯಂಗಲ್ ದ ವರ್ಟೆಕ್ಸ್ ಆ್ಯಂಗಲ್ ಈಸ್ ಟ್ವೈಸ್ ದ ಬೇಸ್ ಆ್ಯಂಗಲ್. ಐದರ್ ಅಂದರೆ ಐದಂದರೆ ಯಾವುದಾದ್ರೂ ಒಂದು ಬೇಸ್ ಆ್ಯಂಗಲ್. ಅವಾಗೇನಾಗುತ್ತೆ, ಇದು 2 ಟೈಮ್ಸ್ ಬಿ ಆಗುತ್ತೆ. ಬಟ್ ಆ್ಯಂಗಲ್ ಏನ ಹೇಗೆ ಕಂಡುಹಿಡ್ಕೋಬೇಕು ಅಂದರೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಬೇಕು. ನಿಮಗೆ ಗೊತ್ತೇ ಇದೆ, ಈ ಮೂರೂ ಸೈಡ್ಸ್ನ ಆ್ಯಂಗಲ್ನ ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಮೂರು ಕೂಡಿದರೆ ನಮ್ಗೆ 180 ಬರುತ್ತೆ. ನಮಗೆ ಗೊತ್ತೇ ಇದೆ ಆ್ಯಂಗಲ್ ಬಿ ಅಂದ್ರೂ ಬಿನೇ, ಅದು ಬೇಸ್ ಆ್ಯಂಗಲ್ಲೇ. ಆ್ಯಂಗಲ್ ಸಿ ಅನ್ನೋದು ಬೇಸ್ ಆ್ಯಂಗಲ್ಲೇ. ಅಂದರೆ ಇವೆರಡು ಸೇಮ್ ಬರ್ತವೆ. ಯಾಕೆ ಅಂದರೆ ನೋಡಿ, ಈ ಟ್ರಯಾಂಗಲಲ್ಲಿ ನೋಡಿ ಈಕ್ವಲ್ ಸೈಡ್ಸ್ಗೆ ಆಪೋಸಿಟ್ ಇರುವಂಥ ಆ್ಯಂಗಲ್ಸ್ ಈಕ್ವಲ್ ಇದ್ದೇ ಇರ್ತವೆ. ಹಾಗಾಗಿ ಇದು ಈಕ್ವಲ್ ಸೈಡ್ಸ್ ಆಗಿರೋದ್ರಿಂದ ಎ ಬಿನೂ ಈಕ್ವಲ್, ಎ ಸಿನೂ ಈಕ್ವಲ್, ಇವೆರಡು ಸೇಮ್ ಸೈಡ್ಸು ಸೇಮ್ ಇರ್ತವೆ. ಅಂದಮೇಲೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿನೂ ಈಕ್ವಲ್ ಇರುತ್ತೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಬೇಸ್ ಆ್ಯಂಗಲು. ಹಾಗಾಗಿ ಬಿ ಅಂತ ತಗೋತಾ ಇದ್ದೀವಿ. ಅಂದರೆ ಇದು ಬಿನೇ ಇರುತ್ತೆ, ಇದು ಬಿ ಇರುತ್ತೆ. ಆವಾಗ ಬಿ ಪ್ಲಸ್ ಸಿ ಅಂದರೆ ಇವೆರಡು ಕೂಡಿದ್ರೆ ಏನು ಬರುತ್ತೆ, ಬಿ ಪ್ಲಸ್ ಬಿ 2b ಬರುತ್ತೆ. ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಈ ಮೂರು ಆ್ಯಂಗಲ್ ಆ್ಯಡ್ ಮಾಡಿದರೆ 180 ಬರುತ್ತೆ. ಆವಾಗ ನಾವು ಆ್ಯಂಗಲ್ ಎ ಹಾಗೆ ಇಟ್ಕೊಳ್ಳೋಣ. ಈ ಬಿ ಪ್ಲಸ್ ಸಿ ಅಂದರೆ ಬಿ ಪ್ಲಸ್ ಬಿ 2b ಆ ಕಡೆ ಹಾಕಿದರೆ ಏನಾಯಿತು, 180 ಮೈನಸ್ 2b ಅಂತ ಬರುತ್ತೆ. ನೋಡಿ ಇಲ್ಲೇ ಡೈರೆಕ್ಟಾಗಿ ಹಾಕ್ಕೋಬೋದು. ಬಿ ಪ್ಲಸ್ ಬಿ ಅಂದರೆ 2b ಆಯಿತು. ಎ ಪ್ಲಸ್ 2b ಈಸ್ ಈಕ್ವಲ್ ಟು 180. ಇದನ್ನು ಕಂಡಿಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಹಾಕ್ಬೋದು. ಆ್ಯಂಗಲ್ ಎ ಈಸ್ 180 ಮೈನಸ್ 2b. ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಗಲ್ ಎ ಜಾಗದಲ್ಲಿ 2 ಟೈಮ್ಸ್ ಬೇಸ್ ಆ್ಯಂಗಲ್. ಐದರ್ ಬೇಸ್ ಆ್ಯಂಗಲ್ ಅಂದರೆ ಯಾವುದಾದ್ರೂ ಒಂದಿರುತ್ತೆ ಅಂತ. ಟ್ವೈಸ್ ದ ಐದರ್ ಬೇಸ್ ಆ್ಯಂಗಲ್. ಬೇಸ್ ಆ್ಯಂಗಲ್ನ ಯಾವುದಾದ್ರೂ ಒಂದರ ಟ್ವೈಸು ಇರುತ್ತೆ ಆ್ಯಂಗಲ್ ಎ ಅಂದರೆ ವರ್ಟೆಕ್ಸ್ ಆ್ಯಂಗಲ್. ಅವಾಗ ಏನಾಯಿತು, ಇದನ್ನು ಹಾಗೆ 2 ಇಂಟು ಬಿ 2b ಆಗುತ್ತೆ. 180 ಮೈನಸ್ 2b ಅಂದರೆ ನೋಡಿ, ಇವಾಗ ಮೈನಸ್ 2bನ ಈ ಕಡೆ ಹಾಕಿದರೆ ಏನಾಯಿತು, 180 ಹಾಗೆ ಇಟ್ಕೊಳ್ಳಿ. 2b ಇಲ್ಲೇ ಇರುತ್ತೆ. ಮೈನಸ್ 2b ಈ ಕಡೆ ಹೋದರೆ ಪ್ಲಸ್ 2b ಆಗುತ್ತೆ. ಆವಾಗ 2b ಪ್ಲಸ್ 2b ಎಷ್ಟಾಯಿತು, 4b ಈಸ್ ಈಕ್ವಲ್ ಟು 180 ಡಿಗ್ರಿ. ಆರ್ 180 ಈಸ್ ಈಕ್ವಲ್ ಟು 4b ಆಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತೇ ಇದೆ, ಎರಡು ಲೈಕ್ ಟರ್ಮ್ಸ್ ಇದ್ದರೆ ನಾವು ಈಸಿಯಾಗಿ ಆ್ಯಡ್ ಮಾಡ್ಬೋದು. ಎರಡು ಬಿನಲ್ಲೇ ಇರೋದ್ರಿಂದ ಇದು ಬಿ ಇದು ಬಿ. ಅಂದರೆ ಈಗ 2 ಮ್ಯಾಂಗೋ ಅಂದರೆ ನೀವು ಕೂಡ್ಬೋದು. ಅದು ಬಿಟ್ಟು 2 ಮ್ಯಾಂಗೋ 2 ಆ್ಯಪಲ್ ಅಂದರೆ ನಾವು ಕೊಡೋಕ್ಕಾಗುತ್ತಾ? 4 ಆ್ಯಪಲ್ ಅಂತಲೂ ಹೇಳೋಕ್ಕಾಗಲ್ಲ, 4 ಮ್ಯಾಂಗೋ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ 2 ಬಿನಲ್ಲೇ ಇರೋದ್ರಿಂದ ಅಂದರೆ 2 ಬನಾನಾ ಪ್ಲಸ್ 2 ಬನಾನಾ ಅಂದರೆ 4 ಬನಾನಾ ಅಂತ. ಆ ಥರ ನಾವು ಈ ರೀತಿ ಈಸಿಯಾಗಿ ಆ್ಯಡ್ ಮಾಡ್ಬೋದು. ಆವಾಗ 4b ಈಸ್ ಈಕ್ವಲ್ ಟು 180 ಡಿಗ್ರಿ. ದಿಸ್ ಈಸ್ ದ ಈಕ್ವೇಷನ್ ಫಾರ್ಮ್ ಆಫ್ ದಿ ಎಬೋ ಪ್ರಾಬ್ಲಮ್. ಕೊಟ್ಟಿರೋ ಕ್ವಶನ್ ನೀಟಾಗಿ ಓದ್ಕೋಬೇಕು. ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ ಅಂದರೆ, ಒಂದು ಐಸಾಸ್ಲೆಸ್ ಟ್ರಯಾಂಗಲಲ್ಲಿ ವರ್ಟೆಕ್ಸ್ ಆ್ಯಂಗಲ್ ಅಂದರೆ ಆ್ಯಂಗಲ್ ಎ, ಈ ವರ್ಟೆಕ್ಸ್ ಆ್ಯಂಗಲ್ಲು ಏನಾಗಿದೆ ಅಂದರೆ ಟ್ವೈಸ್ ಇಟ್ಸ್ ಬೇಸ್ ಆ್ಯಂಗಲ್. ಅಂದರೆ ಆ್ಯಂಗಲ್ ಎ ಅನ್ನೋದು ಟ್ವೈಸ್ ಇಟ್ಸ್ ಬೇಸ್ ಆ್ಯಂಗಲ್. ಬೇಸ್ ಆ್ಯಂಗಲ್ನೇ 2 ಟೈಮ್ಸ್ ಇದೆ ಅಂತ. ಆ್ಯಂಗಲ್ ಎ ಅನ್ನೋದು ಕೊಟ್ಟಿದ್ದಾರಾ, ಎಲ್ಲದರಲ್ಲೂ ಏನು ಮಾಡೋರು, ಇದನ್ನು ಕೊಟ್ಟಿರೋರು. ಆದರೆ ಇದರಲ್ಲಿ ಕೊಟ್ಟಿಲ್ಲದೆ ಇರೋದನ್ನ ಹೆಂಗೆ ಕಂಡುಹಿಡಿಬೇಕು ಅಂದರೆ, ಈ ಸಮ್ ಆಫ್ ದಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ನಿಂದ ಕಂಡುಹಿಡ್ಕೋಬೇಕು. ಅಂದರೆ ಸಮ್ ಆಫ್ 3 ಆ್ಯಂಗಲ್ಸ್ ಆರ್ 180 ಡಿಗ್ರಿ. ಅಂದರೆ ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 180. ಈ ಫಾರ್ಮುಲಾ ಹಾಕಿ ಎ ಹಾಗೆ ಇಟ್ಕೊಳ್ಳಿ. ನೋಡಿ ಆ್ಯಂಗಲ್ ಬಿ ಅಂದ್ರೂ ಬಿನೇ, ಆ್ಯಂಗಲ್ ಸಿ ಅಂದ್ರೂ ಬಿನೇ. ಅವಾಗೇನಾಯಿತು, ಎ ಈಸ್ ಪ್ಲಸ್ 1b ಏನಾಯಿತು, 2b ಆಯಿತು. ಆವಾಗ 2bನ ಈ ಕಡೆಗೆ ಶಿಫ್ಟ್ ಮಾಡೋಣ. ಆವಾಗ ಮೈನಸ್ 2b ಆಗುತ್ತೆ, ಯಾಕೆಂದರೆ ಇಲ್ಲಿ ಪ್ಲಸ್ ಇದೆ. ಎ ಈಸ್ ಈಕ್ವಲ್ ಟು 180 ಮೈನಸ್ 2b. ಇದನ್ನು ತಂದು ಇಲ್ಲಿಗೆ ಹಾಕೋಣ. 180 ಮೈನಸ್ 2b ಈಸ್ ಈಕ್ವಲ್ ಟು 2b. ಈಗ ಮೈನಸ್ 2b ಈ ಕಡೆ ಹಾಕಿದರೆ ಪ್ಲಸ್ 2b ಆಗುತ್ತೆ. ಆವಾಗ 180 ಈಸ್ ಈಕ್ವಲ್ ಟು 2b ಪ್ಲಸ್ 2b 4b. This is equation form of the fourth problem. Okay students, in the next class we discuss about the other problems belongs to simple equations. Thank you.